ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ವೈಫಲ್ಯವೇ ಯಶಸ್ಸಿನ ಮೊದಲ ಹೆಜ್ಜೆ, ಎಲಾನ್ ಮಸ್ಕ್ ಬದುಕಿನ ಸಂದೇಶದ ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗ ಪ್ಯಾಸಿಟಿವ್ನ ಎಂಬಿಎ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಖಾಸಿಂ ಅವರು. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಭದ್ರಾವತಿಗೆ ಸ್ವಾಗತ. ನಾನು ಕಾಸಿಂ, ಸಹಾಯಕ ಪ್ರಾಧ್ಯಾಪಕ, ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಶಿವಮೊಗ್ಗ. ಇಂದು ನಾವು ಮಾತನಾಡಲಿರುವ ವಿಷಯ ವೈಫಲ್ಯವೇ ಯಶಸ್ಸಿನ ಮೊದಲ ಹೆಜ್ಜೆ, ಎಲಾನ್ ಮಸ್ಕ್ ಬದುಕಿನ ಸಂದೇಶ. ಎಲಾನ್ ಮಸ್ಕ್ ರವರು ಉದ್ಯಮಿಯಾಗಿರುವುದರಿಂದ ಉದ್ಯಮಶೀಲತೆಯನ್ನು ಆಲೋಚನೆಯಲ್ಲಿಟ್ಟುಕೊಂಡು ವಿಷಯವನ್ನು ಚರ್ಚಿಸೋಣ. ಸ್ನೇಹಿತರೆ, ಉದ್ಯಮಶೀಲತೆ ಎಂದರೆ ಆಲೋಚನೆಗಳನ್ನು ವಾಸ್ತವಕ್ಕೆ ತಿರುಗಿಸುವುದು ಮತ್ತು ಸಮಸ್ಯೆಗಳನ್ನು ಸೃಜನಾತ್ಮಕವಾಗಿ ಪರಿಹರಿಸುವುದು. ಇದು ಕೇವಲ ವ್ಯವಹಾರಗಳನ್ನು ಪ್ರಾರಂಭಿಸುವುದರ ಬಗ್ಗೆ ಅಲ್ಲದೆ, ಅಪಾಯಗಳನ್ನು ತೆಗೆದುಕೊಳ್ಳುವುದು, ಅವಕಾಶಗಳನ್ನು ಸೃಷ್ಟಿಸುವುದು ಮತ್ತು ಜಗತ್ತಿಗೆ ಮೌಲ್ಯವನ್ನು ಸೇರಿಸುವುದು ಆಗಿದೆ. ವಾಸ್ತವವಾಗಿ ಉದ್ಯಮಿಗಳು ದೊಡ್ಡ ಕನಸುಗಳನ್ನು ಕಾಣುತ್ತಾರೆ ಮತ್ತು ಆ ಕನಸುಗಳನ್ನು ನನಸಾಗಿಸಲು ಕ್ರಮ ಕೈಗೊಳ್ಳುತ್ತಾರೆ. ಕೆಲ ಉದ್ಯಮಿಗಳು ಸವಾಲುಗಳನ್ನು ಅವಕಾಶಗಳಾಗಿ ಮತ್ತು ವೈಫಲ್ಯಗಳನ್ನು ಪಾಠಗಳಾಗಿ ನೋಡುತ್ತಾರೆ. ಉದ್ಯಮಿಗಳು ವಿಭಿನ್ನವಾಗಿ ಯೋಚಿಸುತ್ತಾರೆ, ದಿಟ್ಟ ಹೆಜ್ಜೆಗಳನ್ನು ಇಡುತ್ತಾರೆ ಮತ್ತು ಬದಲಾವಣೆಗೆ ಹೊಂದಿಕೊಳ್ಳುತ್ತಾರೆ. ಅವರ ಪ್ರಯತ್ನಗಳು ಉದ್ಯೋಗಗಳನ್ನು ಸೃಷ್ಟಿಸುತ್ತವೆ, ನಾವೀನ್ಯತೆಯನ್ನು ಹೆಚ್ಚಿಸುತ್ತವೆ ಮತ್ತು ಸಮಾಜವನ್ನು ಸುಧಾರಿಸುತ್ತವೆ. ಎಲಾನ್ ಮಸ್ಕ್ ನಂತಹ ಪ್ರಸಿದ್ಧ ನಾವೀನ್ಯಕಾರರಾಗಿರಲಿ ಅಥವಾ ಸಣ್ಣ ಸ್ಥಳೀಯ ವ್ಯಾಪಾರ ಮಾಲೀಕರಾಗಿರಲಿ, ಅವರೆಲ್ಲರೂ ಒಂದು ದೃಷ್ಟಿಕೋನ ಮತ್ತು ಅದನ್ನು ಮುಂದುವರಿಸಲು ಧೈರ್ಯವನ್ನು ಹಂಚಿಕೊಳ್ಳುತ್ತಾರೆ. ಎಲಾನ್ ಮಸ್ಕ್ ಅಭಿಪ್ರಾಯದಂತೆ ಉದ್ಯಮಶೀಲತೆ ಎಂದರೆ ಕೇವಲ ಹಣ ಸಂಪಾದಿಸುವುದು ಅಲ್ಲ, ಅದು ವ್ಯತ್ಯಾಸವನ್ನುಂಟು ಮಾಡುವುದರ ಬಗ್ಗೆ ಸ್ಥಿತಿಸ್ಥಾಪಕತ್ವ, ನಾಯಕತ್ವ ಮತ್ತು ಪರಿಶ್ರಮದ ಮೌಲ್ಯವನ್ನು ಕಲಿಸುತ್ತದೆ. ಪ್ರತಿಯೊಂದು ವೈಫಲ್ಯವು ಯಶಸ್ಸಿಗೆ ಹತ್ತಿರವಾಗುವ ಹೆಜ್ಜೆಯಾಗಿದೆ. ಮುಂದುವರೆದು ಸಂದೇಶ ನೀಡುತ್ತಾರೆ, ನಿಮಗೆ ಒಂದು ಕಲ್ಪನೆ ಅಥವಾ ಕನಸು ಇದ್ದರೆ ಅದನ್ನು ಬೆನ್ನಟ್ಟಲು ಹಿಂಜರಿಯಬೇಡಿ. ಅಪಾಯಗಳನ್ನು ತೆಗೆದುಕೊಳ್ಳಿ, ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ನಿಮ್ಮ ಸೃಜನಶೀಲತೆಯಿಂದ ಇತರರಿಗೆ ಸ್ಫೂರ್ತಿ ನೀಡಿ ಎಂದು ಜಗತ್ತು ನಿಮ್ಮ ಕೊಡುಗೆಗಳಿಗಾಗಿ ಕಾಯುತ್ತಿದೆ ಎಂದು ಎಲಾನ್ ಮಸ್ಕ್ ರವರು ಸಂದೇಶಿಸುತ್ತಾರೆ. ಎಲಾನ್ ಮಸ್ಕ್ ರವರು ಯಾವಾಗಲೂ ಪ್ರಶ್ನೆಗಳೊಂದಿಗೆ ಇತರರಿಗೆ ಪ್ರೇರೇಪಿಸುತ್ತಿದ್ದರು. ಅಂದರೆ, ನಿಮ್ಮ ಸುತ್ತಲಿನ ಏನನ್ನಾದರೂ ಬದಲಾಯಿಸಬಹುದಾದ ಒಂದು ಕಲ್ಪನೆಯ ಬಗ್ಗೆ ನೀವು ಎಂದಾದರೂ ಯೋಚಿಸಿದ್ದೀರಾ? ಯೋಚಿಸುವುದಾದರೆ ಅಥವಾ ಅವಕಾಶಗಳು ನಮಗೆ ಸಿಕ್ಕರೆ ನೀವು ಏನು ಮಾಡಬಹುದು ಎಂದು ಅದಕ್ಕೆ ಎಲಾನ್ ಮಸ್ಕ್ ರವರು ಪ್ರೇರೇಪಿಸುತ್ತಾರೆ. ಬಹುಶಃ ನೀವು ಜೀವನವನ್ನು ಸುಲಭಗೊಳಿಸುವ ಒಂದು ಉತ್ಪನ್ನ, ಸೇವೆ ಅಥವಾ ಸರಳ ಪರಿಹಾರದ ಬಗ್ಗೆ ಯೋಚಿಸಿರಬಹುದು. ಆ ಯೋಚನೆಗಳು ಉದ್ಯಮಶೀಲತೆಯ ಬೀಜಗಳಾಗಿವೆ. ಉದ್ಯಮಶೀಲತೆ ಪ್ರಾರಂಭಕ್ಕೆ ಕಾರ್ಯನಿರ್ವಹಿಸದಂತೆ ನಿಮ್ಮನ್ನು ತಡೆಯುವುದು ಯಾವುದು? ಹಲವರಿಗೆ ಇದು ವೈಫಲ್ಯದ ಭಯ, ಸಂಪನ್ಮೂಲಗಳ ಕೊರತೆ ಅಥವಾ ಎಲ್ಲಿಂದ ಪ್ರಾರಂಭಿಸಬೇಕೆಂದು ತಿಳಿಯದಿರುವುದು. ಆದರೆ ನೆನಪಿಡಿ, ಪ್ರತಿಯೊಬ್ಬ ಉದ್ಯಮಿಯು ಎಲ್ಲೋ ಪ್ರಾರಂಭಿಸುತ್ತಾನೆ. ಆಗಾಗ್ಗೆ ಕಲ್ಪನೆ ಮತ್ತು ದೃಢ ಸಂಕಲ್ಪದೊಂದಿಗೆ ಮಾತ್ರ ಅದು ಪ್ರಾರಂಭವಾಗುತ್ತದೆ. ವೈಫಲ್ಯವು ಅಂತ್ಯವಲ್ಲ, ಅದು ಕೇವಲ ಒಂದು ಮೆಟ್ಟುಲೆ ಎಂದು ನಿಮಗೆ ತಿಳಿದಿದ್ದರೆ ಅದಕ್ಕೆ ನೀವು ಏನು ಮಾಡುತ್ತಿದ್ದೀರಿ? ಮಸ್ಕ್ ರವರ ಪ್ರೇರೇಪಣೆ ಇಂತಹ ಪ್ರಶ್ನಾರ್ಥಕಗಳಿಗೆ. ನೀವು ಬಹುಶಃ ಹೆಚ್ಚಿನ ಅಪಾಯಗಳನ್ನು ತೆಗೆದುಕೊಳ್ಳುತ್ತೀರಿ, ಹೊಸ ವಿಷಯಗಳನ್ನು ಪ್ರಯತ್ನಿಸುತ್ತೀರಿ ಮತ್ತು ನಿಮ್ಮನ್ನು ಮಿತಿಗಳನ್ನು ಮೀರಿ ತಳ್ಳುತ್ತೀರಿ. ಅದು ಯಶಸ್ವಿ ಉದ್ಯಮಿಗಳ ಮನಸ್ಥಿತಿ. ಅವರು ವೈಫಲ್ಯವನ್ನು ಬೆಳವಣಿಗೆಯ ಭಾಗವಾಗಿ ನೋಡುತ್ತಾರೆ. ಹಾಗಾದರೆ ನಿಮಗೆ ಒಂದು ಕಲ್ಪನೆ ಅಥವಾ ಕನಸು ಇದ್ದರೆ ನಿಮ್ಮನ್ನು ತಡೆಯುವುದಾದರೂ ಏನು?
ಭಯ ನಿಮ್ಮನ್ನು ಹಿಂದಿಟ್ಟುಕೊಳ್ಳಲು ಬಿಡಬೇಡಿ. ಹಣಕಾಸು ಸಂಪನ್ಮೂಲಗಳು, ಸರ್ಕಾರಿ ನೀತಿಗಳು ನಮ್ಮನ್ನು ಭಯಪಡಿಸುವಂತೆ ಮಾಡುತ್ತವೆ. ಮೊದಲ ಹೆಜ್ಜೆ ಇರಿಸಿ, ಸಣ್ಣದಾಗಿ ಪ್ರಾರಂಭಿಸಿ ಮತ್ತು ನೀವು ಹೋಗುತ್ತಿದ್ದಂತೆಯೇ ಕಲಿಯಿರಿ. ನಿಮ್ಮ ಕಲ್ಪನೆಯು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಕೊಂಡೊಯ್ಯಬಹುದು ಎಂದು ನಿಮಗೆ ತಿಳಿದಿರುವುದಿಲ್ಲ. ಇಲ್ಲಿಯವರೆಗೆ ಮಸ್ಕ್ ರವರ ಪ್ರೇರೇಪಣೆಯ ಬಗ್ಗೆ ಚರ್ಚಿಸಿದ್ದು. ಎಲಾನ್ ಮಸ್ಕ್ ರವರ ಬಗ್ಗೆ ಹೇಳುವುದಾದರೆ, ಆರಂಭಿಕ ಜೀವನ ನೋಡುವುದಾದರೆ, ಎಲಾನ್ ಮಸ್ಕ್ ರವರು 1971ರಲ್ಲಿ ಮೂಲತಃ ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾದಲ್ಲಿ ಜನಿಸಿದವರು. ಅವರು ಬಾಲ್ಯದಿಂದಲೇ ಅಪಾರ ಬುದ್ಧಿಮತ್ತೆ, ಕುತೂಹಲವನ್ನು ತೋರಿಸಿದವರು. ಅವರಿಗೆ ಕಂಪ್ಯೂಟರ್ ಮತ್ತು ತಂತ್ರಜ್ಞಾನದಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಕೇವಲ 12ನೇ ವಯಸ್ಸಿನಲ್ಲಿ ಅವರು ಬ್ಲಾಸ್ಟರ್ ಎಂಬ ಮೊದಲ ಕಂಪ್ಯೂಟರ್ ಗೇಮ್ ರಚಿಸಿ ಮಾರಾಟ ಮಾಡಿದರು. ಅವರ ಬಾಲ್ಯ ಸುಲಭವಾಗಿರಲಿಲ್ಲ. ಶಾಲೆಯಲ್ಲಿ ಅವರಿಗೆ ಕಿರುಕುಳ ನೀಡಲಾಗುತ್ತಿತ್ತು. ಆದರೆ ಅವರು ಕೈ ಬಿಡದೆ ಹೆಚ್ಚು ಓದುವುದರಲ್ಲಿ ಮತ್ತು ಕಲಿಯುವುದರಲ್ಲಿ ಸಮಯ ಕಳೆಯುತ್ತಿದ್ದರು. ಇದರಿಂದ ಅವರಿಗೆ ಸಮಸ್ಯೆ ಪರಿಹಾರ ಸಾಮರ್ಥ್ಯ ಬಲವತ್ತಾಯಿತು. ಶಿಕ್ಷಣದಲ್ಲಿ ನೋಡುವುದಾದರೆ, ಎಲಾನ್ ಮಸ್ಕ್ ಉತ್ತಮ ಅವಕಾಶಗಳಿಗೆ ಉತ್ತರ ಅಮೆರಿಕಕ್ಕೆ ತೆರಳಿದರು. ಅವರು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿ ಭೌತಶಾಸ್ತ್ರದಲ್ಲಿ ಪದವಿ, ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದರು. ಈ ವಿಜ್ಞಾನ ಮತ್ತು ವ್ಯಾಪಾರ ಜ್ಞಾನವು ಅವರನ್ನು ತಾಂತ್ರಿಕ ಹಾಗೂ ವ್ಯೂಹಾತ್ಮಕವಾಗಿ ಯೋಚಿಸಲು ಸಹಾಯ ಮಾಡಿತು. ಎಲಾನ್ ಮಸ್ಕ್ ತತ್ವಗಳನ್ನು ನೋಡುವುದಾದರೆ, ಎಲಾನ್ ಮಸ್ಕ್ ಫಸ್ಟ್ ಪ್ರಿನ್ಸಿಪಲ್ಸ್ ಥಿಂಕಿಂಗ್ ಎಂಬ ವಿಶಿಷ್ಟ ಚಿಂತನಾ ವಿಧಾನವನ್ನು ಅನುಸರಿಸುತ್ತಿದ್ದರು. ಇದರಲ್ಲಿ ಅವರು ಸಮಸ್ಯೆಗಳನ್ನು ಮೂಲಭೂತ ಸಮಸ್ಯೆಗಳಿಗೆ ವಿಭಜಿಸಿ ಅಲ್ಲಿ ಹೊಸ ಪರಿಹಾರಗಳನ್ನು ನಿರ್ಮಿಸುತ್ತಿದ್ದರು. ಅವರ ತತ್ವಗಳು ಒಳಗೊಂಡಂತೆ ತತ್ವಗಳು ದೊಡ್ಡ ಜಾಗತಿಕ ಸಮಸ್ಯೆಗಳನ್ನು ಪರಿಹರಿಸುವುದು, ಅಪಾಯಗಳನ್ನು ಸ್ವೀಕರಿಸಿ ವೈಫಲ್ಯದಿಂದ ಕಲಿಯುವುದು, ತುಂಬ ಕಷ್ಟಪಟ್ಟು ಕೆಲಸ ಮಾಡುವುದು, ಮಾನವ ಕುಲದ ಭವಿಷ್ಯದ ಬಗ್ಗೆ ಚಿಂತಿಸುವುದು ಎಲಾನ್ ಮಸ್ಕ್ ರವರ ತತ್ವಗಳಾಗಿದ್ದವು. ಅವರು ಮಾನವರು ಅನೇಕ ಗ್ರಹದಲ್ಲಿ ಬದುಕಬೇಕು ಮತ್ತು ಜೀವಾಂಶ ಇಂಧನಗಳ ಮೇಲೆ ಅವಲಂಬನೆ ಕಡಿಮೆ ಮಾಡಬೇಕು ಎಂದು ನಂಬುತ್ತಿದ್ದರು. ಕೇವಲ ಸಾಧಾರಣರಾಗಿದ್ದ ಇವರು ಸಣ್ಣ ಮಟ್ಟದಲ್ಲಿ ಕಂಪನಿಗಳನ್ನು ಪ್ರಾರಂಭಿಸಿ, ಉದ್ಯಮಗಳನ್ನು ಪ್ರಾರಂಭಿಸಿ ಅದನ್ನು ಜಾಗತಿಕ ಮಟ್ಟದಲ್ಲಿ ವಿತರಿಸಿದರು. ಅವರು ಪೇಪಾಲ್ನಂತಹ ಕಂಪನಿಯನ್ನು ಸ್ಥಾಪಿಸಿದರು. ಅದಕ್ಕೂ ಮುಂದೆ ಅವರು X.com ಎಂದು ಸ್ಥಾಪಿಸಿ ಅದ ನಂತರ ಆ X.com ಎನ್ನುವಂತಹ ಕಂಪನಿಯನ್ನು ಪೇಪಾಲ್ ಆಗಿ ಮಾರ್ಪಡಿಸಿದರು. ಅಂದರೆ ಇದು ಆನ್ಲೈನ್ ಪಾವತಿಗಳನ್ನು ಕ್ರಾಂತಿಕಾರಕವಾಗಿ ಬದಲಿಸಿತು. ಅದರ ಜೊತೆ 2002ರಲ್ಲಿ ಸ್ಪೇಸ್ಎಕ್ಸ್ ಎಂಬ ಕಂಪನಿಯನ್ನು ಸ್ಥಾಪಿಸಿದರು. ಇದರ ಉದ್ದೇಶ ಅಂತರಿಕ್ಷ ಪ್ರಯಾಣವನ್ನು ಕಡಿಮೆ ವೆಚ್ಚದಾಗಿಸಿ ಮಾನವರು ಇತರ ಗ್ರಹಗಳಲ್ಲಿ ವಾಸಿಸಲು ಸಾಧ್ಯವಾಗುವಂತೆ ಮಾಡುವುದು ಆಗಿತ್ತು. ಅದರ ಜೊತೆ ಟೆಸ್ಲಾ ಎನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಕಂಪನಿಯ CEO ಕೂಡ ಆಗಿದ್ದರು. ಅಂದರೆ ಇದು ವಿದ್ಯುತ್ ಕಾರುಗಳನ್ನು ಉತ್ಪಾದಿಸುವುದು ಹಾಗೂ ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುವಂತಹ ಕಾರ್ಯಗಳನ್ನು ಮಾಡುವುದು ಆಗಿತ್ತು. ಇದರ ಜೊತೆ ಸೋಲಾರ್ ಸಿಟಿ ಎನ್ನುವಂತಹ ಕಂಪನಿ ಅಥವಾ ಸೋಲಾರ್ ಸಿಟಿ ಮೂಲಕ ನವೀಕರಿಸಬಹುದಾದ ಶಕ್ತಿಯನ್ನು ಉತ್ತೇಜಿಸಿದರು. ಅವರು ಪ್ರಸಿದ್ಧರಾಗಿರುವುದು ಕೇವಲ ವಿದ್ಯುತ್ ವಾಹನಗಳಲ್ಲಿ ಕ್ರಾಂತಿ, ಅಂತರಿಕ್ಷ ತಂತ್ರಜ್ಞಾನದಲ್ಲಿ ಪ್ರಗತಿ, ಡಿಜಿಟಲ್ ಪಾವತಿ ವ್ಯವಸ್ಥೆಗಳು, ಶುದ್ಧ ಶಕ್ತಿ ಪ್ರಚಾರ ಇವೆಲ್ಲವುಗಳು ಅವರ ಸಾಧನೆಗಳಾಗಿದ್ದವು. ಸಾರಿಗೆ ಕ್ರಾಂತಿಯು ಟೆಸ್ಲಾ ವಿದ್ಯುತ್ ಕಾರುಗಳನ್ನು ಜನಪ್ರಿಯಗೊಳಿಸಿತು. ಅಂತರಿಕ್ಷ ಅನ್ವೇಷಣೆಯು ಸ್ಪೇಸ್ಎಕ್ಸ್ ಅಂತರಿಕ್ಷ ಪ್ರಯಾಣದ ವೆಚ್ಚವನ್ನು ಕಡಿಮೆ ಮಾಡಿತು. ಡಿಜಿಟಲ್ ಪಾವತಿಗಳು ಪೇಪಾಲ್ ಹಣ ಕಳಿಸುವ ವಿಧಾನವನ್ನು ಬದಲಿಸಿತು. ಸತತ ಶಕ್ತಿ ಎನ್ನುವಂತಹ ಸಂಸ್ಥೆಯು ಸೌರ ಶಕ್ತಿಯ ಬಳಕೆಯನ್ನು ಉತ್ತೇಜಿಸಿತು. ಎಲಾನ್ ಮಸ್ಕ್ ರವರ ಪ್ರಶಸ್ತಿಯ ಬಗ್ಗೆ ಗಮನಿಸಿದಾಗ, ಟೈಮ್ ಮ್ಯಾಗಝಿನ್ 100 ಪ್ರಭಾವಿ ವ್ಯಕ್ತಿಗಳಲ್ಲಿ ಸ್ಥಾನ, 21ನೇ ಶತಮಾನದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರೆಂದು ಗುರುತಿಸಿಕೊಂಡಿದ್ದಾರೆ. ಒಟ್ಟಾರೆ ಸಾರಾಂಶವನ್ನು ನೋಡಿದಾಗ ಎಲಾನ್ ಮಸ್ಕ್ ಕೇವಲ ವ್ಯಾಪಾರಿ ಅಥವಾ ಉದ್ಯಮಿಯಾಗಿರಲಿಲ್ಲ, ಅವರು ದೃಷ್ಟಿದಾನಿಯಾಗಿದ್ದರು. ದಕ್ಷಿಣ ಆಫ್ರಿಕಾದ ಕುತೂಹಲ ಉಳ್ಳ ಬಾಲಕನಿಂದ ಜಾಗತಿಕ ನವೀನತೆಯ ನಾಯಕನಾಗುವ ತನಕ ಅವರ ಪ್ರಯಾಣವು ದೃಢ ಸಂಕಲ್ಪ, ಸೃಜನಶೀಲತೆ ಮತ್ತು ಪರಿಶ್ರಮದ ಶಕ್ತಿಯನ್ನು ತೋರಿಸುತ್ತಿತ್ತು. ಅವರು ನಮಗೆ ಕಲಿಸುವ ಪಾಠ ದೊಡ್ಡದಾಗಿ ಯೋಚಿಸಿ, ಅಪಾಯಗಳನ್ನು ತೆಗೆದುಕೊಳ್ಳಿ ಮತ್ತು ನಿಜ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಎಂದು.
ಸ್ನೇಹಿತರೆ, ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಪದವಿಗಳು ಸಾಕಾಗುವುದಿಲ್ಲ. ನಾಯಕತ್ವ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಸಮಸ್ಯೆ ಪರಿಹಾರ, ಕೌಶಲ್ಯ ಮತ್ತು ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ ಸಾಮರ್ಥ್ಯ ಬಹಳ ಮುಖ್ಯವಾಗಿದೆ. ಇವೆಲ್ಲವನ್ನು ಅಭಿವೃದ್ಧಿಪಡಿಸುವ ಒಂದು ಮಹತ್ವದ ಶಿಕ್ಷಣವೇ MBA. ಸ್ನೇಹಿತರೆ, ಎಲಾನ್ ಮಸ್ಕ್ ಅವರ ಜೀವನವನ್ನು ನೋಡಿದಾಗ ಒಂದು ವಿಷಯ ನಮಗೆ ಸ್ಪಷ್ಟವಾಗುತ್ತದೆ. ಯಶಸ್ಸಿಗೆ ಕೇವಲ ಬುದ್ಧಿವಂತಿಕೆ ಸಾಕಾಗುವುದಿಲ್ಲ. ಸರಿಯಾದ ಯೋಚನೆ, ನಾಯಕತ್ವ, ಹಣಕಾಸಿನ ಅರಿವು, ತಂಡ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಅವಕಾಶಗಳಾಗಿ ನೋಡುವ ದೃಷ್ಟಿಕೋನ ಅಗತ್ಯ. ಈ ಎಲ್ಲ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ಶಿಕ್ಷಣವೇ MBA. MBA ಕೇವಲ ಪದವಿ ಅಲ್ಲ, ಅದು ವ್ಯಕ್ತಿಯ ಚಿಂತನೆಗೆ ಹೊಸ ದಿಕ್ಕು ನೀಡುವ ಒಂದು ವೇದಿಕೆ. ಇದು ವಿದ್ಯಾರ್ಥಿಗಳಿಗೆ ಉದ್ಯೋಗ ಪಡೆಯುವುದಷ್ಟೇ ಅಲ್ಲ, ಉದ್ಯೋಗ ಸೃಷ್ಟಿಸುವ ಸಾಮರ್ಥ್ಯವನ್ನೂ ನೀಡುತ್ತದೆ. ಹೀಗಾಗಿ ಸ್ನೇಹಿತರೆ, ನಿಮ್ಮಲ್ಲಿಯೂ ಒಂದು ಕನಸು ಇದ್ದರೆ ಅದನ್ನು ಸಾಧಿಸಲು ಧೈರ್ಯ ಮಾಡಿ. ವೈಫಲ್ಯವನ್ನು ಹೆದರಬೇಡಿ, ಏಕೆಂದರೆ ವೈಫಲ್ಯವೇ ಯಶಸ್ಸಿನ ಮೊದಲ ಹೆಜ್ಜೆಯಾಗಿರುತ್ತದೆ. ದೊಡ್ಡದಾಗಿ ಯೋಚಿಸಿ, ಹೊಸದಾಗಿ ಕಲಿಯಿರಿ ಮತ್ತು ನಿಮ್ಮ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಿ. MBA ಯಂತಹ ಶಿಕ್ಷಣ ನಿಮ್ಮ ಕನಸುಗಳಿಗೆ ದಿಕ್ಕು ತೋರಿಸಬಹುದು. ನಮ್ಮ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗ MBA ಶಿಕ್ಷಣವು ಕೇವಲ ಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗಿಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯಮ ಲೋಕದ ಅನುಭವ, ನಾಯಕತ್ವ ತರಬೇತಿ, ವ್ಯಕ್ತಿತ್ವ ವಿಕಸನ ಹಾಗೂ ಪ್ರಾಯೋಗಿಕ ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಹಾಗಾಗಿ ನಿಮ್ಮ ಕನಸುಗಳಿಗೆ ರೆಕ್ಕೆಗಳನ್ನು ನೀಡಲು, ನಿಮ್ಮ ಭವಿಷ್ಯವನ್ನು ಬಲಪಡಿಸಲು ಮತ್ತು ಯಶಸ್ಸಿನ ದಾರಿಯಲ್ಲಿ ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಲು ನಮ್ಮ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕುಟುಂಬವು ನಿಮ್ಮನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತದೆ. ಧನ್ಯವಾದಗಳು. ವೈಫಲ್ಯವೇ ಯಶಸ್ಸಿನ ಮೊದಲ ಹೆಜ್ಜೆ. ಎಲಾನ್ ಮಸ್ಕ್ ಬದುಕಿನ ಸಂದೇಶದ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಪ್ಯಾಸಿಟಿವ್ನ MBA ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಖಾಸಿಂ ಅವರು. ಶಿವಮೊಗ್ಗದ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ISC, ECE, ME, ಸಿವಿಲ್, EEE, AI ಅಂಡ್ ML. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ PES ಸಂಸ್ಥೆ ಸೇರಲು 82931763 ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ PES ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ ಸವಿತಾ. ಪ್ರಾಯೋಜಕರು PES ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.